ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಾಗೂ ಹಿರಿಯರಿಗೆ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ನಾಗರಾಜ್ ನಾಗರಾಜಣ್ಣವ್ರಿಗೆ, ನಮ್ಮ ಸಿ ವಿ ಗೋಪಾಲ್ ಅವರಿಗೆ, ಸತ್ಯಣ್ಣವ್ರಿಗೆ, ನಗರಸಭೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಆರ್ ಮುರಳಿ ಸರ್ ಅವ್ರಿಗೆ, ಹಾಗೂ ನಮ್ಮ ಪ್ರಭಾಕರ್ ಅವರಿಗೆ, ನಮ್ಮ ಪ್ರಸಾದ್ ಅವರಿಗೆ, ಹಾಗೂ ನಮ್ಮ ಜಬಿ ಅವರಿಗೆ, ನೌಶಾದ್ ಅವರಿಗೆ, ರಮೇಶ್ ಅಣ್ಣಂಗೆ, ನಮ್ಮ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಎಲ್ರಿಗೂ, ಮೋಹನಣ್ಣಗೆ ಎಲ್ರಿಗೂ ನಮಸ್ಕರಿಸುತ್ತಾ, ನಮ್ಮ ಕಿರಿಯ ಮತ್ತು ಸಹೋದರ ಸತೀಶ್ ಮುಂದಾಳತ್ವದಲ್ಲಿ ಲಾಸ್ಟ್ ಟೈಮ್ ನನಗೇನು ಬೇಡಿಕೆ ಇಟ್ಟಿದ್ರು, ನಮ್ಮ ಕಾವೇರಿ ನಾರಾಯಣಪ್ಪ ಅವರು, ಅವ್ರ ಮಕ್ಕಳು, ಅವ್ರ ಮಂಜು ಅವ್ರು ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲ ಒಂದು ಬೇಡಿಕೆ ಇಟ್ಟು ಈ ಒಂದು ಭಜನೆ ಮಂದಿರನ್ನ ಉದ್ಘಾಟನೆ ಮಾಡಿ ಅದನ್ನ ತಳ್ಳಿ ಹೊಸಾದ್ ಮಾಡ್ಬೇಕಂತ ಇದಕ್ಕೆ ನನ್ನ ಅಂದಾಜಿನಿಂದ 15 ಲಕ್ಷ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನ ಉದ್ಘಾಟನೆ ಮಾಡ್ಬೇಕಂತ ಆಸೆ ಇಟ್ಟಿದೆ. ಸ್ವಲ್ಪ ಲೇಬರ್ಸ್ ಕೊರತೆಯಿಂದ ಆಗ್ಲಿಲ್ಲ. ಆದಷ್ಟು ಬೇಗ ಇದನ್ನ ಬೇಗ ಪೂರ್ಣಗೊಳಿಸಿ ಈ ಮುತ್ಯಾಲಪೇಟೆ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾಗುವಂತ ಕೆಲಸವನ್ನು ಮಾಡ್ಬೇಕಂತ ಈ ಕಮಿಟಿಲಿ ಕೇಳ್ಕಂತ, ಬಹುಶಃ ಇನ್ನ ಏನೋ ಹೇಳ್ತಾ ನಮ್ಮ ಮುರಳಿ ಸರ್ ಏನೋ ಹೇಳ್ತಾ ಇದ್ರು, ಏನಂತಂದ್ರೆ ಶ್ರೀರಾಮನಾಮ ಹೊರಗಡೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಏನಾದ್ರು ಸಾಲದೆ ಇದ್ರೆ ನನ್ನ ಬಂದು ಮೀಟ್ ಮಾಡಿ ಯಾನಿಸ್ಬಿಡಿ. ಈ ಮಾಡ್ ಸಿದ್ದರಾಮಯ್ಯ ಶೆಪ್ಪಿದೆ ಫೋನ್ ಎತ್ಕೊಂಡ್ಬೈ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಆ ತರ ಪರಿಸ್ಥಿತಿ ಇದೆ. ಒಂದು ಚೂರು ಅನುದಾನ ಇಲ್ಲ. ಅದು JDS ಎಲ್ಲ ಶಾಸಕನಾಗಿದ್ದಕ್ಕೆ ಇಲ್ವಾ ಅದಲ್ವಾ? ಅವ್ರಿಗೆ 2 ಕೋಟಿ 3 ಕೋಟಿ ಕೊಟ್ಟು ನಂಗೆ 20 ಲಕ್ಷ ಕೊಡ್ತಾವ್ರೆ ನನ್ನ ಪರಿಸ್ಥಿತಿಯಲ್ಲಿ. ಆದ್ರೂ ಗುದ್ದಾಡಿ ಅವ್ರ ಕಿತ್ತಾಡಿ ಎತ್ಕೊಂಡ್ಬಂದು ಏನೋ ತಗೊಂಬಂದು ಆಗ್ತಾ ಇದ್ದೀನಿ. ಇವತ್ತು ಮುಳಬಾಗಿಲ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂಥ ಸ್ವಾಭಿಮಾನ ಇರ್ತಕ್ಕಂಥ ಜನ ಒಳ್ಳೆ ಜನ. ಯಾಕಂದ್ರೆ ಇಡೀ 224 ಕ್ಷೇತ್ರದಲ್ಲಿ ಮೂಡಲ ಬಾಗಿಲು, ಮೂಡಲ ಕಿರಣ ನಮ್ಮ ಊರಿಂದ ಹೋಗೋದು ನಮ್ಮ ಸೌಭಾಗ್ಯ. ಹಾಗೂ 9 ದೇವರಲ್ಲಿರ್ತಕ್ಕಂಥ ದೇವ್ರ ನಾಡು, ನಮ್ಮ 9 ದೇವರಲು ಐತಿಹಾಸಿಕ ದೇವರಲ್ಲಿರ್ತಕ್ಕಂಥ ದೇವ್ರ ನಾಡು. ಇಂಥ ಸೌಭಾಗ್ಯದ ನಾನು MLA ಆಗಿರೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಆದಷ್ಟು ಬೇಗ ನಾನು ಇನ್ನು ಕಮಿಟಿ ಬಂದ ನಂತರ ಮಾತಾಡಿ ಇನ್ನೇನ್ ಸಾಲದೇ ಇದೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅದನ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಕ್ಲೋಸ್ ಮಾಡಿಕೊಟ್ಟು ಆದಷ್ಟು ಬೇಗ ಇದನ್ನ ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ಏನು ನಮಗೆ ಉದ್ಘಾಟನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಯಾಕೆ ಕೇಳ್ತೆ ಜನಪ್ರತಿನಿಧಿಯಾಗಿ ಅಂತಂದ್ರೆ, ನೀವು ಬೇರೆ ಬೇರೆ ಹಬ್ಬಗಳು ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಗಳು ಕೊಡ್ತಾ ಇಲ್ಲ ಅಂತ ಒಂದು ವೈಮನಸ್ ನಂಗೆ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂತೀರಾ ಅಂತ ನನಗೆ ಒಂದು ಇದೆ. ಏನಂದ್ರೆ ಯಾಕಂದ್ರೆ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು 5 ಡೇಸ್ ಬ್ಯಾಕ್ ಒಂದು ಉರ್ಸ್ ಮಾಡ್ಕೊಟ್ರಿ, ಒಳ್ಳೆ ಇದರಿಂದ ಮಾಡ್ಕೊಟ್ರಿ. ಆದ್ರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದ್ ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ. ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಾಗತ್ತೆ ಕಡೆಗಣಿಸ. ಒಬ್ಬ DYSP ಆದವರು ಒಂದು ತಾಲೂಕ್ ಬಂದಾದ್ಮೇಲೆ ಇರ್ಬೇಕು, ಕೇಸರಿ ಮಾತಾಡ್ಬೇಕು, ಅವಕಾಶ ಬಂದ ಮಾತಾಡ್ಬೇಕು, ಒಂದು ಪೀಸ್ ಮೀಟಿಂಗ್ ಮಾಡ್ಬೇಕು, ಒಂದು ಶಾಂತಿ ಸಭೆ ಮಾಡ್ಬೇಕು. ಯಾವ್ದಕ್ಕೂ ಕಿಚ್ಚೊತ್ತಿಲ್ಲ ಇಲ್ಲಿ. ಆ ಅಧಿಕಾರಿ ಒಬ್ರು ಬಂದವರು DYSP ಅದೇನಕ್ಕೆ ಬಂದವರು ಅವ್ರಿಗೆ ಅರ್ಥ ಆಗ್ಬೇಕು. ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ರೆ ಕೂಡ ತಲೆಬಗ್ಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಅದ್ಯಾರು ಕಲ್ಸ್ಕೊಟ್ರು ಅದೇನೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ವಿಶ್ ಮಾಡೋದಾಗ್ಲಿ, ಒಂದು ಇದು ಮಾಡೋದಾಗ್ಲಿ, ಒಂದು ಔದಾರ್ಯ ಆಗ್ಲಿ ಏನೂ ಇಲ್ಲ. ಶಾಂತಿ ಸಭೆ ಕರಿಬೇಕು, ಮುಸ್ಲಿಂ ಮತ್ತು ಇದು ಬಂದವ್ರನ್ನ ಇಬ್ಬರನ್ನೂ ಸೇರಿಸ್ಬೇಕು. ನೋಡು, ನಾವೆಲ್ಲ ಸೇರಿದೀವಿ, ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂಥ ಸಭೆಗಳಲ್ಲಿ ಬಂದು ಭಾಗವಹಿಸಿ ನೀವು ಯಾಕಂದ್ರೆ ನೀವು ಲಾ ಅಂಡ್ ಆರ್ಡರ್ ಕಾಪಾಡೋರು, ಲಾ ಅಂಡ್ ಆರ್ಡರ್ ಕಾಪಾಡ್ತಕ್ಕಂಥ ನೀವು ಕೈ ಕರ್ಕೊಂಡು ಕೊಡ್ತಾರೆ. ನಾವು ಇನ್ಯಾನ್ ನಡ್ಕೊಳ್ಬೇಕು ಜನಪ್ರತಿನಿಧಿಗಳು. ಆದ್ರೆ ಬೇರೆ ಒಂದು ಕಮ್ಯುನಿಟಿಗೆ ಇರ್ತಕ್ಕಂಥ ಔದಾರ್ಯ ನಮ್ಮ ಹಿಂದೂಗಳಿಗೆ ಕೊಡ್ತಾ ಇಲ್ಲ ಅಂತ ಒಂದು ಎಲ್ಲ ಒಂದು ನನಗೆ ಮನಸ್ಸಿನ ನೋವಾಗ್ತಾ ಇದೆ. ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಮಾಡ್ತಾ ಇದ್ ನಾವು ಇನ್ನೂ ಅದ್ದೂರೇ ಮಾಡ್ತಾ ಇದ್ವಿ. ಮೊನ್ನೆ ನಾನು ಮೀಟಿಂಗ್ ಕರೆದು ಮಾತಾಡಿದ್ದೀನಿ. ಯಾಕಂದ್ರೆ ನೀವು ಕರೆದಿಲ್ಲ ನನ್ನ ಕಾರಣಕ್ಕೋಸ್ಕರ. ಆದ್ರೆ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟ್ ಆಗಿ ಮಾಡ್ತೀರ ಅನ್ನೋ ಇಲ್ಲಾಂದ್ರೆ ನಾನು ಎಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಮುಳಬಾಗಿಲ ಬಗ್ಗೆ ಇನ್ನೂವರೆಗೂ ಮಾತಾಡಬಾರ್ದು, ನೆಗೆಟಿವ್ ಅನ್ಕೊಂಡಿದೀನಿ. ಎಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡುತ್ತೆ, ನಿಮ್ ಎಲ್ಲಿ ತಟ್ಟಬೇಕಾಗುತ್ತೆ ಒಂದು ಇದು ನನಗಿದೆ. ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಒಂದೇ ಸಮಾನರಂತ ಸಾರ್ಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದಯವಿಟ್ಟು ಲಾ ಅಂಡ್ ಆರ್ಡರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರು ಕೂಡ ಹೊಂದಿಸುತ್ತಾ ಎಲ್ರಿಗೂ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಹೋಗ್ತಾ ಇದ್ರಿ. ಎಲ್ರಿಗೂ ನಮಸ್ಕಾರ.
ಬಿಟ್ಕೋ ಗಂಟ ಎಲ್ಲಿ ಸರ್